ಇವರು ನಿಮ್ಮ ಹತ್ರ ಕ್ಯಾಪ್ಕಟ್ ಆ್ಯಪ್ ಇದೆ, ಆದರೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಈಗ ನಿಮಗೆ ಕ್ಯಾಪ್ಕಟ್ಟಲ್ಲಿ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಆಗಲ್ಲ, ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗಲೇ ನಾವು ಅಕೌಂಟ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಮತ್ತು ದಿನಾಗಲೂ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಫಸ್ಟ್ ಇವಾಗ ಮ್ಯಾಟ್ರಿಗೆ ಬರೋಣ. ಫಸ್ಟ್ ಇವಾಗ ಈ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಇಲ್ಲ ಫೋಟೋ ಯಾವ್ದಾದ್ರು ಅಪ್ಲೋಡ್ ಮಾಡ್ಕೊಬೋದು ಆಪ್ಷನ್ ತೋರಿಸುತ್ತೆ. ಯಾವುದೋ ಒಂದು ಅಪ್ಲೋಡ್ ಮಾಡಿ ಫೋಟೋ ಅಪ್ಲೋಡ್ ಮಾಡ್ಕೊತೀನಿ. ಈಗ ಫೋಟೋದಲ್ಲಿ ಒಂದು 4 ಫೋಟೋಸು ಇವಾಗ ನಾನು ನಮ್ಮ ಹುಡುಗರದ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ಇವಾಗ ಈ ಥರ ಓಪನ್ ಮಾಡಿದ ತಕ್ಷಣ ಈ ಥರ ಬರ್ತದೆ. ಆಮೇಲೆ ಎಲ್ಲ ಫೋಟೋನು ಮ್ಯಾಕ್ಸಿಮಮ್ 2 ಸೆಕೆಂಡ್ ಇಟ್ಕೊಳ್ಳಿ, ಯಾಕಂದರೆ ನೋಡೋರಿಗೆ ಬೋರ್ ಆಗೋಲ್ಲ. ಫೋಟೋನ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಆಯಿತು. ನೀವು ಲೆಂತಿಯಾಗಿ ಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು, ಕಮ್ಮಿ ಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು. 2 ಸೆಕೆಂಡ್ ಮ್ಯಾಕ್ಸಿಮಮ್ ಇಟ್ಕೊಬೋದು. ಓಕೆ, ಫೋನ್ ನೋಡೋಕ್ಕೆ ಬೋರ್ ಆಗೋಲ್ಲ ಅಂತ. ನೆಕ್ಸ್ಟು ಫೋಟೋ ಅದ್ರ ಪಾಡಿಗೆ ಅದು ಸ್ಕ್ರೋಲ್ ಆಗ್ತಿದ್ರೆ ಚೆನ್ನಾಗಿ ಕಾಣಲ್ಲ. ಒಂದು ಅದ್ರ ಪಾಡಿ ಸ್ವಲ್ಪ ಝೂಮ್ ಔಟು ಝೂಮ್ ಇನ್ ಆಗ್ತಾಯಿದ್ರೆ ಫೋಟೋ ಸ್ವಲ್ಪ ಕ್ಲಾರಿಟಿ ಬರ್ತದೆ. ಹೆಂಗೆ ಹಾಕೋದಂದರೆ ಫಸ್ಟಲ್ಲಿ ಫೋಟೋನ ಝೂಮ್ ಮಾಡಿಕೊಂಡು ಇಲ್ಲಿ ಮೇಲೆ ನಿಮಗೆ ಪ್ಲಸ್ ಐಕಾನಲ್ಲಿ ಒಂದಿದು ಡಾಟ್ ಕಾಣಿಸ್ತಿದೆಯಲ್ಲ ಆರೋಮರ್ ಪಕ್ಕದಲ್ಲಿ, ಅದನ್ನ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡ್ತಾ ಇರಬೇಕು. ಓಕೆ, ನಿಮಗೆ ಎಲ್ಲಿ ಝೂಮ್ ಬೇಕು ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಮತ್ತೆ ಝೂಮ್ ಔಟ್ ಮಾಡೋ ಜಾಗದಲ್ಲಿ ಫಸ್ಟಲ್ಲೊಂದು ಎಂಡಲ್ಲೊಂದು ಇಕ್ಕೊಂಡ್ರೆ ನಿಮಗೆ ವಿಡಿಯೋ ಚೆನ್ನಾಗಿ ಬರ್ತದೆ. ನೋಡಿ, ನಿಮಗೆ ಈ ಥರ ವಿಡಿಯೋ ಸ್ಕ್ರೋಲ್ ಆಗ್ತಾ ಬರ್ತದೆ. ನಾನು ಹೇಳ್ದಂಗೆ ಡಾಟ್ ಇಕ್ಕೋದ್ರೆ ಆ ಥರ. ಓಕೆ, ನೆಕ್ಸ್ಟು ಫೋಟೋ ಚೇಂಜ್ ಆಗ್ತಿದ್ದಂಗೆ ಒಂದೊಂದು ಎಫೆಕ್ಟ್ಸ್ ಬೇಕಲ್ಲ. ಆ ಎಫೆಕ್ಟ್ಸ್ ಈ ಥರ ಹೆಂಗೆ ಇಕ್ಕೋದು ಅಂದರೆ ಇಲ್ಲಿ ಫೋಟೋ ಮಧ್ಯೆ ಒಂದೊಂದು ಡಾಟ್ ಇದೆಯಲ್ಲ ಆ ಥರ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ ಎಫೆಕ್ಟ್ಸ್ ಓಪನ್ ಆಗುತ್ತೆ. ಆ ಎಫೆಕ್ಟ್ಸ್ ಯಾವ್ದು ಬೇಕಾದ್ರೆ ಇಕ್ಕೊಬೋದು ನೀವು. ಓಕೆ, ನೀವು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ಮೇಲೆ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೆ ಇಕ್ಕೋದು ಅಂತ ಹೇಳ್ಕೊಡ್ತೀನಿ.